1908ರಿಂದ 2003ರವರೆಗೂ ಬ್ರಿಟಿಷ್‌ನ ಸ್ಕೈ ಅನ್ನುವಂತಹ ಒಂದು ಸೈಕಲ್ ಟೀಮ್ ಒಂದೇ ಒಂದು ಸಾರಿ ಕೂಡ ಒಲಿಂಪಿಕ್ಸ್‌ನಲ್ಲಿ ಗೋಲ್ಡ್ ಅನ್ನ ಗೆಲ್ಲೋಕ್ಕಾಗಿರ್ಲಿಲ್ಲ. ಇದೇ ಕಾರಣಕ್ಕೆ ಈ ಸೈಕಲ್ ಟೀಮ್‌ಗೆ ಸೈಕಲ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಂತ ಫ್ಯಾಕ್ಟರಿ ಕೂಡ ಇವರಿಗೆ ಸೈಕಲ್ ಅನ್ನ ಕೊಡೋದು ನಿಲ್ಸಿತ್ತು. ಯಾಕಂತ ಅಂದ್ರೆ ಅಕಸ್ಮಾತ್ ಈ ಒಂದು ಸೈಕಲ್ ಟೀಮ್ ಅನ್ನ ಟಿವಿನಲ್ಲಿ ಅಥವಾ ಮತ್ತೆಲ್ಲೋ ನೋಡಿದ್ರೆ ಜನ ನಮ್ಮ ಸೈಕಲ್ ನಿಂದಾನೇ ಈ ಒಂದು ತಂಡ ಗೋಲ್ಡ್ ಗೆಲ್ಲೋಕ್ ಆಗ್ತಾ ಇಲ್ಲ ಅನ್ಕೊಂಡು ನಮ್ಮ ಪ್ರಾಡಕ್ಟ್ ಗಳನ್ನ ಕೊಂಡುಕೊಳ್ಳೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ಬಿಡ್ತೀವಿ, ಇವ್ರಿಗೆ ಪ್ರಾಡಕ್ಟ್ ಅನ್ನೇ ಕೊಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ವಿ. ಆಗ 2003ರ ನಂತರ ಬ್ರಿಟಿಷ್ ಸಂಸ್ಥೆ ಏನ್ ಮಾಡುತ್ತೆ ಅಂತ ಅಂದ್ರೆ ಈ ಸ್ಕೈ ಅನ್ನುವಂತ ಒಂದು ಟೀಮ್ಗೆ ಹೊಸ ಕೋಚ್ ಒಬ್ರನ್ನ ನೇಮಿಸುತ್ತೆ. ಆ ಕೋಚ್ ಬಂದ ತಕ್ಷಣ ಮಾಡಿದ ಕೆಲಸ ಏನ್ ಗೊತ್ತಾ? ಮೊಟ್ಟ ಮೊದಲನೇದಾಗಿ ಈ ಬ್ರಿಟಿಷ್ ಸೈಕಲ್ ಟೀಮ್‌ನ ಸೈಕಲ್ ಸೀಟ್ ಅನ್ನ ಅವರು ಸೆಟ್ ಮಾಡ್ತಾರೆ. ಇವ್ರಿಗೆ ಕೂತಾಗ ತೊಂದರೆ ಆಗಬಾರ್ದು, ಆರಾಮದಾಯಕವಾಗಿರ್ಬೇಕು. ಆಮೇಲೆ ಆ ಸೈಕಲ್‌ನ ಟೈರ್ ಇರುತ್ತೆ ಗೊತ್ತಾ? ಅದನ್ನು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ರಚನೆ ಆಗುವಂತೆ ನೋಡ್ಕೊಳ್ತಾರೆ. ಅದಾದ್ಮೇಲೆ ಇವರು ಸೈಕಲ್ ಟೀಮ್‌ನ ತಂಡದ ಸದಸ್ಯರು ಮಲಗ್ತಾ ಇದ್ದಂತ ಬೆಡ್ ಅನ್ನು ಕೂಡ ತುಂಬಾ ನಾಜೂಕಾಗಿ ಅಚ್ಚುಕಟ್ಟಾಗಿ ರಚನೆ ಮಾಡ್ತಾರೆ. ಯಾಕಂದ್ರೆ ಇವ್ರಿಗೆ ಚೆನ್ನಾಗಿ ನಿದ್ರೆ ಆದ್ರೆ ಮಾತ್ರ ಇವರು ಯಶಸ್ವಿ ಆಗ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದಾದ್ಮೇಲೆ ಇವ್ರಿಗೆ ಮಸಾಜ್ ಮಾಡೋಕೆ ಕೂಡ ಕೆಲವೊಂದು ಸಿಬ್ಬಂದಿಯನ್ನ ನೇಮಿಸ್ತಾರೆ. ತುಂಬಾ ಆರಾಮದಾಯಕವಾಗಿ ಇವರ ಶರೀರವೆಲ್ಲವೂ ಕೂಡ ರಿಲ್ಯಾಕ್ಸ್ ಆಗುವಂತ ರೀತಿಯಲ್ಲಿ ಇವರಿಗೆ ಮಸಾಜ್ ಮಾಡೋಕೆ ಹೇಳ್ತಾರೆ. ಇವರ ಫುಡ್ ಅನ್ನಂತೂ ಕೂಡ ಪೌಷ್ಟಿಕವಾಗಿ ಇರುವಂತೆ ನೋಡ್ಕೊಳ್ಳಲಾಗತ್ತೆ. ಹಾಗೇನೆ ಇವರು ಕೈ ತೊಳಿತಾ ಇದ್ರಲ್ಲ, ಅದನ್ನು ಕೂಡ ಡಾಕ್ಟರ್ ಕನ್ಸಲ್ಟೇಷನ್ ಮುಖಾಂತರ ಯಾವುದೇ ರೋಗ ರುಜಿನಗಳು ಬರದೇ ಇರುವಂತೆ ನೋಡ್ಕೊಳ್ಳಲಾಗತ್ತೆ. ಇದಾದ ನಂತರ ಒಂದ್ 2-3 ವರ್ಷ ಟ್ರೈನಿಂಗ್ ಕೊಡ್ತಾರೆ. ಆ ಹೊಸದಾಗಿ ಬಂದಂತ ಕೋಚ್ ಈ ತಂಡವನ್ನ ಸಿದ್ಧಗೊಳಿಸ್ತಾರೆ. ಅದಾದ್ಮೇಲೆ ಬರುತ್ತೆ ನೋಡಿ 2008ರ ಬೀಜಿಂಗ್ ಒಲಿಂಪಿಕ್ಸ್. ನೀವು ಅಂದುಕೊಂಡ ಹಾಗೆ ಆ ಒಲಿಂಪಿಕ್ಸ್ ನಲ್ಲಿ ಇದೇ ಸ್ಕೈ ತಂಡ ಗೋಲ್ಡ್ ಗೆಲ್ಲುತ್ತೆ. ಅದಾದ್ಮೇಲೆ ಫ್ರಾನ್ಸ್ ನಲ್ಲಿ ನಡೆಯುವಂತ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲೂ ಕೂಡ ಗೆಲುವು ಸಾಧಿಸುತ್ತೆ. ಸುಮಾರು 178 ಗೋಲ್ಡ್ ಮೆಡಲ್ಗಳನ್ನ 2008ರಿಂದ 2018-20 ನಡುವೆ ಇದೇ ತಂಡ ಗೆಲ್ಲುತ್ತೆ. ಯಾಕೆ ಈ ಯಶಸ್ಸನ್ನ ಈ ಸ್ಕೈ ತಂಡ ಪಡೀತು? ಅದ್ರ ಹಿಂದೆ ಇದ್ದಂತ ಕಾರಣ ಏನು? ಅದನ್ನ ಅಟೋಮಿಕ್ ಹ್ಯಾಬಿಟ್ಸ್ ಅನ್ನುವಂತ ಒಂದು ಪುಸ್ತಕದಲ್ಲಿ ಲೇಖಕ ಬರೆದಿದ್ದಾರೆ. ನಮ್ಮ ಬದುಕಿನ ಸ್ವಲ್ಪ ಬದಲಾವಣೆಗಳು ನಮ್ಮನ್ನ ದೊಡ್ಡ ವ್ಯಕ್ತಿಯನ್ನಾಗಿ ರೂಪಿಸುತ್ತೆ. ಅದನ್ನೇ ನಾನಿಲ್ಲಿ ಅಟೋಮಿಕ್ ಚೇಂಜ್ ಅಂತ ಬರೆದಿದ್ದೀನಿ. UPSC 2025ರ ಪ್ರಿಲಿಮ್ಸ್ ಅನ್ನ ನೀವ್ ಯಾರು ಬರೆಯೋರಿದ್ದೀರಿ ನೋಡ್ರಿ, ನೀವೀಗ ಉಳಿದಿರುವಂತ 60 ದಿನಗಳಲ್ಲಿ ಮಾಡಿಕೊಳ್ಳಬೇಕಾಗಿರುವಂತ ಬದಲಾವಣೆಗಳು ತುಂಬಾ ಚಿಕ್ಕದಿವೆ, ಆದರೆ ಅಷ್ಟೇ ಮಹತ್ವಪೂರ್ಣವಾಗಿವೆ. ಅದಕ್ಕೋಸ್ಕರ ನಿಮಗೆ ಪಾಂಚಜನ್ಯ IAS ವತಿಯಿಂದ ದಿ ಚಾಂಪಿಯನ್ ಅನ್ನುವಂತಹ ಒಂದು ಯೋಜನೆಯನ್ನ ನಾವು ಮಾಡ್ತಾ ಇದ್ದೀವಿ. ಅದೇ ಮಿಷನ್ ಚಾಂಪಿಯನ್ ಚಾಲೆಂಜ್. ಇದು ಬರೀ ಗೈಡೆನ್ಸ್ ಪ್ರೋಗ್ರಾಮ್ ಅಲ್ಲ, ಇದು ನಿಮ್ಮ ಸಾಮರ್ಥ್ಯವನ್ನ ಓರೆಗೆ ಹಚ್ಚುವ, ನಿಮ್ಮ ಸಾಮರ್ಥ್ಯವನ್ನ ಸವಾಲಿಗೆ ಹಚ್ಚುವಂತ ಒಂದು ಕೋರ್ಸ್. ಸಂಪೂರ್ಣ ಫ್ರೀ ಆಗಿದೆ. ಇದಕ್ಕೆ ಯಾವುದೇ ಶುಲ್ಕವನ್ನು ನೀವು ಕೊಡಬೇಕಾಗಿಲ್ಲ. ಇದು ಎಲ್ಲಿ ಸಿಗುತ್ತೆ ಅಂತ ಅಂದ್ರೆ ಪಾಂಚಜನ್ಯ IAS ಟೆಲಿಗ್ರಾಮ್ ನಲ್ಲಿ ಇದ್ರ ಬಗ್ಗೆ ನಾವು ಡೈಲಿ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇದು 60 ದಿನಗಳ ಚಾಲೆಂಜ್, ನಿಮ್ಮನ್ನ ನೀವೇ ಪರೀಕ್ಷೆ ಮಾಡಿಕೊಳ್ಳುವಂತ ಚಾಲೆಂಜ್. UPSC 2025ರ ಪ್ರಿಲಿಮ್ಸ್ ಬರಿತಾ ಇರುವಂತ ನಿಮಗೆ ನಾವು ಹಾಕಿ ಕೊಡ್ತಾ ಇರುವಂತ ಒಂದು ಮೋಟಿವೇಶನ್ ಕೂಡ ಹೌದು, ಒಂದು ಮಾರ್ಗದರ್ಶನವೂ ಕೂಡ ಹೌದು. ಈ 60 ದಿನಗಳ ಚಾಲೆಂಜ್ ನಲ್ಲಿ ಪ್ರತಿದಿನ ಬಹಳ ಬೇಡ ಒಂದು 8 ಗಂಟೆ ನೀವು ನೀಟಾಗಿ ಓದೋಕೆ ಯಶಸ್ವಿ ಆದ್ರಿ ಅನ್ಕೊಡ್ರಿ, ಮಾರ್ಕ್ ಮೈ ವರ್ಡ್ಸ್, ಯು ವಿಲ್ ಕ್ಲಿಯರ್ ದಿಸ್ ಇಯರ್ ಎಕ್ಸಾಮ್ ಪ್ರೊವೈಡೆಡ್. ಇಲ್ಲಿವರೆಗೂ ಅಟ್ ಲೀಸ್ಟ್ 1 ವರ್ಷ ನಿಮ್ಮ UPSC ತಯಾರಿ ಆಗಿರಬೇಕು. ಆಮೇಲೆ ಆ 1 ವರ್ಷದ ತಯಾರಿಯಲ್ಲಿ ಪ್ರಿಲಿಮ್ಸ್ ನೋಟ್ಸ್ ಸಿದ್ಧ ಇರಬೇಕು. ಜೊತೆಗೆ ಕರೆಂಟ್ ಅಫೇರ್ಸ್ ಸ್ವಲ್ಪ ಅಟ್ ಲೀಸ್ಟ್ ಜೂನ್ ನಿಂದ ಅಕ್ಟೋಬರ್ ವರೆಗಾದ್ರೂ ನಿಮ್ದು ಕವರ್ ಆಗಿರ್ಬೇಕು. ನಾವು ಪಾಂಚಜನ್ಯ IAS ವತಿಯಿಂದ ಮಾಡ್ಕೊಟ್ಟಿದೀವಿ ಕರೆಂಟ್ ಅಫೇರ್ಸ್ ಅನ್ನು ಕೂಡ. ಇನ್ನೊಂದು ಸ್ವಲ್ಪ ಬಾಕಿ ಇದೆ, ಅದನ್ನು ಕೂಡ ಮಾಡ್ಕೊಡ್ತೀವಿ. ಹಾಗಾದ್ರೆ ಏನಿದೆ ಈ ಮಿಷನ್ ಚಾಂಪಿಯನ್ ಚಾಲೆಂಜ್ ನಲ್ಲಿ? ಟ್ರೈ ಇಫ್ ಯು ಕ್ಯಾನ್. ನಾನೀಗ ಹೇಳಿಕ್ ಹೋಗ್ತಾ ಇರುವಂತ
ಟಾರ್ಗೆಟ್ಗಳನ್ನ ನಿಮ್ಮಲ್ಲಿ ಸಾಮರ್ಥ್ಯ ಇದ್ರೆ ನೀವು ಫಾಲೋ ಮಾಡ್ರಿ ಅಂತ ನಾನು ಹೇಳಲ್ಲ. ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ನಿಮ್ಮಲ್ಲಿ ಕೆಪಾಸಿಟಿ ಇದೆ, ನಿಮ್ಮಲ್ಲಿ ಕನಸಿದೆ, ನಿಮ್ಮಲ್ಲಿ ಒಂದು ಸವಾಲಿದೆ, ನಿಮ್ಮಲ್ಲಿ ಒಂದು ಹುಚ್ಚಿದೆ, ನಿಮ್ಮಲ್ಲಿ ಒಂದು ಜಿದ್ದಿದೆ ಅಂತ ಅಂದ್ರೆ ಎಸ್, ಟ್ರೈ ಇಫ್ ಯು ಕ್ಯಾನ್. ಏನ್ ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ಇವತ್ತಿನಿಂದಾನೇ ಈ ಪ್ರೋಗ್ರಾಮ್ ಆರಂಭ. ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಈಗಲಿಂದ ನೀವು ಒಂದು ಕಾರ್ಯಕ್ರಮ ಆರಂಭ. ಏನಿದ್ರದ್ದು ಯೋಜನೆ? ಮೊಟ್ಟ ಮೊದಲನೇದಾಗಿ ಸ್ಕೋರ್ ಟಾರ್ಗೆಟ್ ಹಾಕೊಳ್ರಿ, ಬರ್ದಿಟ್ಕೊಡ್ರಿ, ಗೋಡೆ ಮೇಲೆ ಬರ್ದ್ ಅಂಟ್ಕೊಡ್ರಿ. GS ನಲ್ಲಿ ಔಟ್ ಆಫ್ 200 ಎಷ್ಟು ಗಳಿಸ್ಬೇಕು ಅನ್ಕೊಂಡಿದೀರಿ? CSAT ನಲ್ಲಿ ಔಟ್ ಆಫ್ 200 ಎಷ್ಟು ಟಾರ್ಗೆಟ್ ಹಾಕೊಂಡಿದೀರಿ? ಒಂದು ಅಂದಾಜಿನಲ್ಲಿ GS ನಲ್ಲಿ 120 ವರೆಗೂ ನೀವು ಸ್ಕೋರ್ ಅನ್ನ ಟಾರ್ಗೆಟ್ ಹಾಕೊಳ್ಬಹುದು, ತುಂಬಾ ಸಿಸ್ಟಮೆಟಿಕ್ ಆಗಿ ಓದ್ಕೊಂಡಿದ್ರೆ. CSAT ನಲ್ಲಿ ನೀವು 100 ಆದ್ರೂ ಟಾರ್ಗೆಟ್ ಅನ್ನ ಇಟ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನೀವು ಅಪ್ ಟು 95 ಬಂದ್ರು ಕೂಡ ಕ್ವಾಲಿಫೈ ಆಗ್ತೀರಿ. ಇನ್ನು CSAT ನಲ್ಲಿ 66 ತಗೊಂಡ್ರೆ ನೀವು ಕ್ಲಿಯರ್ ಮಾಡ್ತೀರಿ ಎಕ್ಸಾಮ್ ನ. ಓಕೆ, ಮೊದಲು ಟಾರ್ಗೆಟ್ ಹಾಕೊಳ್ಬೇಕು. ಸೊ ಇದಾದ ನಂತರ ಪ್ರತಿದಿನ ಅರ್ಧ ಗಂಟೆ ವಾಕಿಂಗ್ ಅನ್ನ ಮಾಡ್ಲೇಬೇಕು. ಇವತ್ತಿನಿಂದಾನೇ ಆರಂಭ ಇದು. ನೀವು ಬೆಳಗ್ಗೆ ಮಾಡ್ತಿರೋ, ರಾತ್ರಿ ಮಾಡ್ತಿರೋ, ಮತ್ತೆ ಯಾವಾಗ ಮಾಡ್ತಿರೋ ಅದು ನಿಮಗ್ ಬಿಟ್ಟಿರೋದು. ಬಟ್ ಇಟ್ ಇಸ್ ಕಂಪಲ್ಸರಿ, ಎವ್ರಿ ಡೇ ಯು ಶುಡ್ ಡೂ 30 ಮಿನಿಟ್ಸ್ ವಾಕಿಂಗ್. ಇವನ್ನೆಲ್ಲ ಬರ್ದು ಹಂಚ್ಕೊಳ್ಬೇಕು ಗೋಡೆ ಮೇಲೆ, ಪ್ರತಿದಿನ ಫಾಲೋ ಮಾಡ್ಲೇಬೇಕು. ಇನ್ನು ಒಂದು 5 ನಿಮಿಷ ಪ್ರಾಣಾಯಾಮ ಮಾಡ್ಲೇಬೇಕು. ಇಟ್ಸ್ ಕಂಪಲ್ಸರಿ. ಆ ಪ್ರಾಣಾಯಾಮದ ಆಪ್ ಬಗ್ಗೆ ಕೂಡ ನಾನು ನಮ್ಮ ಆಪ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಶಾರ್ಟ್ಸ್ ನಲ್ಲಿ ವಿಡಿಯೋಸ್ ಸಿಗುತ್ತೆ ನಿಮ್ಗೆ. ನಮ್ಮ ಪಾಂಚಜನ್ಯ IAS ನಲ್ಲಿ ಯೂಟ್ಯೂಬ್ ಚಾನಲ್ ನಲ್ಲಿ ನಿಮಗೆ ಶಾರ್ಟ್ಸ್ ನಲ್ಲಿ ಒಂದು ವಿಡಿಯೋ ಇದೆ, ಅದನ್ನ ನೋಡ್ಕೊಡ್ರಿ. ಅದಾದ್ಮೇಲೆ ಒಂದು 5 ರಿಂದ 10 ನಿಮಿಷ ಮಾಡಿದ್ರೆ ತುಂಬಾ ಒಳ್ಳೇದು. ಒಂದು ಮೆಡಿಟೇಷನ್ ಮಾಡಬೇಕು. ಅದ್ರ ಬಗ್ಗೆನೂ ಕೂಡ ಪ್ಲಾನ್ ಮಾಡ್ತಾ ಇದ್ದೀನಿ. ಒಂದು ನಾವೇ ಗೈಡೆಡ್ ಮೆಡಿಟೇಷನ್ ಬೇಕಾದ್ರೆ ನೀವು ಮಾಡ್ಕೊಡ್ತೀವಿ, ಅದನ್ನೇ ನೀವು ಫಾಲೋ ಮಾಡ್ತಾ ಹೋಗ್ಬೇಕು. ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಗೈಡೆಡ್ ಮೆಡಿಟೇಷನ್ GM ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಆ ಒಂದು ಹೊಸದಾಗಿ ನನ್ನ ಆಡಿಯೋದಿಂದಾನೇ ಒಂದು ಮಾಡ್ಕೊಡ್ತೀವಿ ನಿಮಗೆ. ಇದೇ ಒಂದು ಪ್ರಿಲಿಮ್ಸ್ಗೆ ಅನುಕೂಲ ಆಗುತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ 1 ಗ್ಲಾಸ್ ನೀರನ್ನ ನೀವು ಕುಡಿಲೇಬೇಕು. ನಾರ್ಮಲ್ ವಾಟರ್ ಇರ್ಲಿ. ಇವೆಲ್ಲ ನಿಮಗೇನ್ ಅನಿಸ್ತಾ ಇದೆ? ಚಿಕ್ಕದು ಇದೇನ್ ಸರ್ ಚಿಕ್ಕ ಪುಟ್ಟದಾಗ ಹೇಳ್ತಾರೆ ಸರ್ ಈಗ ಅಂತ ಅಂತಾರೆ ಅಲ್ವಾ? ಬಟ್ ಇವುಗಳನ್ನೇ ಅಟೋಮಿಕ್ ಹ್ಯಾಬಿಟ್ಸ್ ನಲ್ಲಿ ಪುಸ್ತಕದಲ್ಲಿ ಬರೆದಿದ್ದಾರೆ ಅವರು, ಜೇಮ್ಸ್ ಕ್ಲಿಯರ್ ಅನ್ನುವಂತ ಒಬ್ಬ ಲೇಖಕ. ತುಂಬಾ ಚಿಕ್ಕದೇ ಇರುತ್ತೆ ನೋಡೋಕೆ, ಬಟ್ ಅದು ತುಂಬಾ ದೊಡ್ಡ ಕೆಲಸ ಮಾಡುತ್ತೆ. ಒಂದು ಮನೆ ದೊಡ್ಡದಿರುತ್ತೆ, ತುಂಬಾ ದೊಡ್ಡದಿರುತ್ತೆ. ಆ ಮನೆಗೆ ಒಂದು ಚಿಕ್ಕ ಬಾಗಿಲಿರುತ್ತೆ, ಆ ಬಾಗಿಲಿಗೆ ಒಂದು ಸಣ್ಣ ಕೀಲಿ ಇರುತ್ತೆ, ಆ ಕೀಲಿಗೆ ಒಂದು ಸಣ್ಣ ಕೀಲಿಕಾಯಿ ಇರುತ್ತಲ್ಲ, ಆ ಕೀಲಿಕಾಯಿಂದ ನಾವು ಮನೆಗೆ ಎಂಟ್ರಿ ಕೊಡಬಹುದಲ್ವ ನಾವು? ಹಾಗೇನೆ ನಮ್ಮ ಬದುಕು ಕೂಡ. ಇವುಗಳನ್ನ ನೀವು ಫಾಲೋ ಮಾಡ್ಲೇಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮೊದಲು 1 ಗ್ಲಾಸ್ ನೀರು ಕುಡಿಲೇಬೇಕು ನೀವು, ಹಲ್ಲು ಉಜ್ಜೋಕ್ಕಿಂತ ಮುಂಚೆನೆ. ಇನ್ನು ಪ್ರತಿದಿನ 7 ಗಂಟೆ ಕಂಟಿನ್ಯೂಸ್ ನಿದ್ದೆ ಬೇಕು. 7 ಗಂಟೆ ನಿದ್ದೆ ಬೇಕು. 5 ಗಂಟೆನೋ 6 ಗಂಟೆನೋ ನೀವ್ ಹೇಗ್ ಮಾಡ್ತೀರಿ, ಏನ್ ಮಾಡ್ತೀರಿ ಗೊತ್ತಿಲ್ಲ, 7 ಗಂಟೆ ನಿದ್ದೆ ಮಾಡ್ಲೇಬೇಕು. ನಿದ್ದೆಯಿಂದಾನೇ ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗೋದು. ಓಕೆ, ನಿದ್ದೆ ಇಲ್ಲ ಅಂದ್ರೆ ನೆನಪಿನ ಶಕ್ತಿಗೆ ಅನುಕೂಲ ಆಗಲ್ಲ. ಯಾಕಂದ್ರೆ ನೀವು ಅವತ್ತು ಬರೀಲಿಕ್ಕೆ ಹೋಗ್ತಾ ಇರೋದು ಕೇವಲ 1 ಎಕ್ಸಾಮ್ ಅಲ್ಲ. ಅವತ್ತು ನೀವು ಬರಿತಾ ಇರೋದು ಬೆಳಗ್ಗೆ 1, ಮಧ್ಯಾಹ್ನ 1, 2 ಗಂಟೆದು ಟೋಟಲ್ 4 ಅವರ್ಸ್ ಎಕ್ಸಾಮ್ ಇದೆ ಅವತ್ತು. ಹೆವಿ ಇದೆ. 100 ಕ್ವಶನ್ಸ್ ಓದ್ಬೇಕು ನೀವು, ಎನರ್ಜಿ ಬೇಕಲ್ವಾ ಅದಕ್ಕೆ. ಸೊ ದೀಸ್ ಆರ್ ದ ಟಾರ್ಗೆಟ್ಸ್ ಯು ಹ್ಯಾವ್ ಟು ಫಾಲೋ ಫ್ರಮ್ ಟುಡೇ. ಇಫ್ ಯು ಕ್ಯಾನ್, ಸಾಮರ್ಥ್ಯ ಇದ್ರೆ ಮಾತ್ರ ಮಾಡ್ರಿ, ಇಲ್ಲ ಅಂದ್ರೆ ಬೇಡ. ನಾವೇನ್ ಫೋರ್ಸ್ ಮಾಡಲ್ಲ ನಿಮಗೆ, ನಾವೇನ್ ದುಡ್ಡು ತಗೊಳ್ತಾ ಇಲ್ಲ, ಏನಿಲ್ಲ. ನಿಮ್ಮ ಹತ್ರ ಕೆಪಾಸಿಟಿ ಇದ್ರೆ, ನಿಮ್ಮ ಹತ್ರ ಶಕ್ತಿ ಇದ್ರೆ, ನೀವು ನಿಜಕ್ಕೂ ಕೂಡ ಸೀರಿಯಸ್ ಕ್ಯಾಂಡಿಡೇಟ್ ಆಗಿದ್ರೆ ಮಾತ್ರ ಫಾಲೋ ಮಾಡಿ. ಆಮೇಲೆ ಡೈಲಿ ಪ್ಲಾನರ್ ಫಾಲೋ ಮಾಡಬೇಕು ಅಥವಾ ಸ್ಟಡಿ ಟ್ರ್ಯಾಕರ್ ಫಾಲೋ ಮಾಡಬೇಕು. ಹೇಗೆ? ನಿಮ್ಮ ಹತ್ರ ಒಂದು ಬುಕ್ ಇದ್ರೆ ಬರ್ಕೊಡ್ರಿ, ಬರೀರಿ ಇವತ್ತು ನಾನು ಈ ಟಾರ್ಗೆಟ್ಸ್ ಗಳನ್ನ ರೀಚ್ ಆಗ್ಬೇಕು ಅಂತ. ಆ ಟಾರ್ಗೆಟ್ ರೀಚ್ ಆದ್ಮೇಲೆ ಸಂಜೆ ಮಾರ್ಕ್ ಮಾಡಿ ಮಲ್ಕೊಡ್ರಿ. ಟೋಟಲ್ ಲೆಕ್ಕ ಹಾಕ್ರಿ, ಯಾವ ವಿಷಯಕ್ಕೆ ಎಷ್ಟೆಷ್ಟು ಟೈಮ್ ಓದಿದೆ, ಟೋಟಲ್ ಅವತ್ ಸ್ಟಡಿ ಅವರ್ಸ್ ಎಷ್ಟಾಯ್ತು. 8 ಗಂಟೆ ಆದ್ರೂ ಆಗ್ಲೇಬೇಕು. ಇದೇ ಈ ಒಂದು ಮಿಷನ್ ಚಾಂಪಿಯನ್ ನ ಮೂಲ ಉದ್ದೇಶ ಇಷ್ಟೇ, ಪ್ರತಿದಿನ 8 ಗಂಟೆ ಸ್ಟಡಿ ಆಗ್ಬೇಕು. ಸೊ 60 ಡೇಸ್ ಇದೆ ಇಂಟು 8, ಟೋಟಲ್ 480 ಅವರ್ಸ್ ಸ್ಟಡಿ ಮಾಡಿಸ್ಬೇಕು ನಿಮ್ದು. ನಿಮ್ಮ ಟೋಟಲ್ ಸ್ಟಡಿ ಅವರ್ 480 ಆಗ್ಬೇಕು. ಮಿನಿಮಮ್ 450. ಇದ್ರಲ್ಲಿ 500 ಮಾಡಿದ್ರೆ ತುಂಬಾನೇ ಒಳ್ಳೇದು. ಮತ್ತೆ ಇಲ್ಲ ಇದನ್ನ ಮೀರಿ ಮಾಡ್ತೀನಿ ಸರ್ ನಾನು, 10 to 12 ಅವರ್ಸ್ ನನ್ನ ಹತ್ರ ಸಾಮರ್ಥ್ಯ ಇದ್ರೆ, ಸೂಪರ್, ವೆರಿ ಗ್ರೇಟ್. 600 ಆಗತ್ತೆ ನಿಮ್ದು 10 ಅವರ್ಸ್ ಮಾಡಿದ್ರೆ, ತುಂಬಾನೇ ಒಳ್ಳೇದು. ಮಾಡಿ, ನಿಮ್ಮ ಹತ್ರ ಸಾಮರ್ಥ್ಯ ಇದ್ರೆ, ನಾನೇನ್ ಬೇಡ ಅಂತ ಹೇಳಲ್ಲ. ಬಟ್ ಮಿನಿಮಮ್ 480 ಆದ್ರೂ ಆಗಬೇಕು. ಅವಾಗ ಮಾತ್ರ ನೀವು ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡಬಲ್ರಿ. ಓಕೆ, ಇನ್ನು 45 ಮಿನಿಟ್ಸ್ ಸ್ಟಡಿ ಇರಬೇಕು, 5 to 10 ಮಿನಿಟ್ಸ್ ಬ್ರೇಕ್ ಇರಬೇಕು. 45 ಮಿನಿಟ್ಸ್ ಸ್ಟಡಿ ಮಾಡ್ತೀರಿ, 5 ಮಿನಿಟ್ಸ್ ಏನ್ ಓದಿದ್ರಿ ಅದನ್ನ ರಿವಿಷನ್ ಮಾಡ್ಕೊಡ್ರಿ, 10 ಮಿನಿಟ್ಸ್ ಬ್ರೇಕ್ ತಗೊಳ್ರಿ, 60 ಮಿನಿಟ್ಸ್ ಆಯ್ತು. ಸೊ ಇದೇ ತರಹದ 11 ಸ್ಲಾಟ್ ಮಾಡ್ರಿ. ಇದೇ ತರಹದ 10 ರಿಂದ 11 ಸ್ಲಾಟ್ ಮಾಡ್ರಿ. 8 ಗಂಟೆ ಆರಾಮಾಗಿ ಸ್ಟಡಿ ಆಗಿರುತ್ತೆ ಅದರಲ್ಲಿ. ಓಕೆ, ಸೊ 8 ಗಂಟೆ ಅಂತ ಅಂದ್ರೆ ಇಲ್ಲಿ 8 6 40, 480 ನಿಮಿಷ ಪ್ರತಿದಿನ ಸ್ಟಡಿ ಆಗ್ಬೇಕು ನಿಮ್ದು. ಪ್ರತಿದಿನ 480 ನಿಮಿಷ ಸ್ಟಡಿ ಆಗ್ಬೇಕು. ಅಂತಹ 480 ನಿಮಿಷದ ಸ್ಟಡಿ 60 ದಿನ ನಡಿಬೇಕು, ಗೊತ್ತಿರ್ಲಿ. 60 ದಿನ ಕಂಟಿನ್ಯೂಸ್ ಆಗಿ ನಡೀತಾ ಹೋಗ್ಬೇಕು. ಓಕೆ, ಆಮೇಲೆ
ಪ್ರತಿದಿನ 8 ಗಂಟೆ ಯಾರು ನೀವು ಸ್ಟಡಿ ಮಾಡ್ತೀರಿ ನೋಡ್ರಿ, ಅವ್ರು ಮಾತ್ರ ಯಶಸ್ವಿ ಆಗ್ತೀರಿ. ಅದರಲ್ಲಿ ಆ 8 ನಿಮಿಷ ಯಾರು ನೀವು 8 ಗಂಟೆ ಯಾರು ಓದ್ತೀರಿ ನೀವು, ಅದರಲ್ಲಿ ಒಂದು 15ರಿಂದ 30 ನಿಮಿಷ PYQಗೆ ಕೊಡ್ಲೇಬೇಕು. ಒಂದು 30 ಕ್ವಶನ್ ಅನ್ನ ಟೆಸ್ಟ್ ಸಿರೀಸ್ ಗಳಿಂದ ಸಾಲ್ವ್ ಮಾಡ್ತಾ ಹೋಗಬೇಕು. ಇವುಗಳಂತೂ ಕಂಪಲ್ಸರಿ. ಆಮೇಲೆ ಜೂನ್ ದಿಂದ ಫೆಬ್ರವರಿ 2025, 2024 ಜೂನ್ ದಿಂದ ಫೆಬ್ರವರಿ 2025 ಕರೆಂಟ್ ಅಫೇರ್ಸ್ ಮಾಡ್ಕೊಂಡ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಏನು ಬೇಡ. ಆಮೇಲೆ ನಿಮ್ಮ ಸ್ಕ್ರೀನ್ ಟೈಮ್ ಏನ್ ಮೊಬೈಲ್ ಬಳಸ್ತೀರಿ ನೋಡ್ರಿ, ಅದನ್ನ ಸ್ಟಡಿ ಎಲ್ಲ ಮುಗಿದ್ಮೇಲೆ ಇಟ್ಕೊಳ್ರಿ. ಸ್ಟಡಿ ಮುಗಿಯೋವರೆಗೂ ಬೇಡವೇ ಬೇಡ ಮೊಬೈಲ್. ಎಕ್ಸಾಮ್ ಸಮೀಪ ಬಂದಿದೆ ರೀ, ಬರೀ 2 ತಿಂಗಳು ಉಳಿದಿದೆ. ಬರೀ 2 ತಿಂಗಳು ಸೀರಿಯಸ್ ಆಗ್ರಿ, ಅಲರ್ಟ್ ಆಗ್ಲಿ. ಬಿ ಅಲರ್ಟ್, ಕಮಾನ್, ಗೆಟ್ ಅಪ್, ಗೆಟ್ ಅಪ್, ಗೆಟ್ ಅಪ್. ಎಚ್ಚರ ಆಗಿ. ಟೈಮ್ ಇಲ್ಲ, ಟೈಮ್ ನಮ್ಮ ಹತ್ರ ಇಲ್ಲ. ಬರೀ ಉಳಿದಿರೋದು 60 ದಿನ ಮಾತ್ರ. ಈ 60 ಡೇಸ್ ಅಲ್ಲಿ ಬಹಳಷ್ಟು ಕೆಲಸ ಇದೆ ನಿಮ್ದು. ಪ್ರತಿದಿನ ಹೇಳ್ತಾ ಹೋಗ್ತೀನಿ ನಾನು ಏನೇನಿದೆ, ಒಂದಲ್ಲ ಒಂದ್ ಕೆಲಸ ನಿಮ್ಮ ಹತ್ರ ಮಾಡೋದಿದೆ. ಓಕೆ. ಆಮೇಲೆ ಅವತ್ತು ನೀವು ಡೈಲಿ ಪ್ಲಾನರು, ಸ್ಟಡಿ ಟ್ರ್ಯಾಕರು ಫಾಲೋ ಮಾಡಬೇಕು. ಜೊತೆಗೆ ಡೈರಿ ಕೂಡ ಬರಿಬೇಕು. ಇದನ್ನ ಯಾರು ನೀವು ಬರಿಯಲ್ಲ ನೋಡ್ರಿ, ನೀವು ಫಾಲೋ ಮಾಡಬೇಡ್ರಿ ನಮ್ಮ ಪ್ರೋಗ್ರಾಮ್ ಅನ್ನ. ಅಗತ್ಯನೇ ಇಲ್ಲ. ನೀವು ಡೈರಿ ಬರಿತಾ ಇಲ್ಲ ಅಂದ್ರೆ ನೀವು ಸೀರಿಯಸ್ ಆಗಿಲ್ಲ ಅಂತ ಅರ್ಥ. ಏನ್ ಬರಿತೀರಿ ಡೈರಿನಲ್ಲಿ? ಒಂದು ಪುಟ ಇರತ್ತೆ, ಬರೀರಿ ಅದ್ರಲ್ಲಿ ನಾನು ಇಷ್ಟು ಗಂಟೆಗೆ ಎದ್ದೆ, ರಾತ್ರಿ ನಾನು 10 ಗಂಟೆಗೆ ಮಲಗಬೇಕಾದ್ರೆ ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ನನ್ನಿಂದ ಹೇಳೋಕ್ ಆಗಲಿಲ್ಲ. 7 ಗಂಟೆಗೆ ಎದ್ದೆ. 7 ಗಂಟೆಯಿಂದ ಏನೇನ್ ಮಾಡಿದೆ 10 ಗಂಟೆವರೆಗೂ, 10 ಗಂಟೆಯಿಂದ 1 ಗಂಟೆವರೆಗೂ ಮಧ್ಯಾಹ್ನ ಏನೇನ್ ಮಾಡಿದೆ, ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5ರವರೆಗೂ ಏನ್ ಮಾಡಿದೆ, ಸಂಜೆ 5ರಿಂದ ರಾತ್ರಿ 10 ಗಂಟೆವರೆಗೂ ಏನ್ ಮಾಡಿದೆ, ಬರೀರಿ. ಇದನ್ನೇ ಬರೀರಿ, ಮತ್ತೇನು ಇಲ್ಲ ಅಲ್ಲಿ. ಅಂದ್ರೆ ನಿಮ್ ಮುಖಕ್ಕೆ ನೀವೇ ಹೊಡೆದಾಗಿದ್ದು ಡೈರಿ ಅಂತ ಅಂದ್ರೆ. ಓಕೆ. ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಲಾಸ್ಟ್ ಲೈನ್ ಅಲ್ಲಿ ಬರ್ಕೊಡ್ರಿ, ಎಸ್ ಐ ಆಮ್ ಗ್ರೇಟ್, ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದೆ ಇವತ್ತು. ಮಾಡ್ಲಿಲ್ಲ ಬರ್ಕೊಡ್ರಿ ಅಲ್ಲಿ, ಅಯ್ಯೋ ನಾನು ಇವತ್ತು ಮಾಡಿದೆ, ನಾನು ನಾಳೆ ಇದನ್ನ ರಿಪೀಟ್ ಮಾಡಲ್ಲ, ಇವತ್ತಿನ್ನೂ ಇಷ್ಟು ಟೈಮ್ ಉಳಿದು ನಾನು ಓದ್ಕೊಳ್ತೀನಿ, ನಾನು ವರ್ಕ್ ಮಾಡ್ತೀನಿ. ಕಡ್ಡಾಯವಾಗಿ ಇದನ್ನ ಫಾಲೋ ಮಾಡ್ಲೇಬೇಕು. ಯಾರು ಇದನ್ನ ಫಾಲೋ ಮಾಡ್ತೀರಿ, ನೀವು ಬರೀ IAS ನಲ್ಲ, ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗ್ತೀರಿ. ಕಂಪ್ಲೀಟ್ಲಿ ಬ್ಲೈಂಡ್ಲಿ ಫಾಲೋ ದಿಸ್ ಮೆಥಡ್. ಡೈರಿಯನ್ನ ಫಾಲೋ ಮಾಡಬೇಕು. ಆಮೇಲೆ ವೀಕ್ಲಿ ನಿಮಗ್ ಮೂಡ್ ಬರ್ತಾ ಇಲ್ಲ ಸರ್, ನನಗೆ ಬೇಜಾರಾಗ್ತಾ ಇದೆ ಅಂದ್ರೆ ಒಂದ್ ಮೂವಿ ನೋಡ್ರಿ. ವೀಕ್ಲಿ ಒಂದ್ ಮೂವಿ ನೋಡಿ, ನಿಮ್ಗೆ ಯಾರು ಬೇಡ ಅಂತಾರೆ? ಬಟ್ ಪ್ರತಿದಿನ ಎಲ್ಲ ಬೇಡ. ಮೊಬೈಲ್ ಸೈಲೆಂಟ್ ಮೋಡಲ್ ಹಾಕಿ ಇಟ್ಬಿಡೋದು. ನೀವೇನ್ ದೊಡ್ಡ ದೊಡ್ಡ ಆಫೀಸರ್ ಅಲ್ಲ, ನೀವು ಕಾಲ್ ರಿಸೀವ್ ಮಾಡಿಲ್ಲ ಅಂತಂದ್ರೆ ಏನೋ ಪಾತಾಳ ಕುಸಿದ್ ಬೀಳೋದಿಲ್ಲ. ನಿಮ್ಗೆ ಅಂತ ಇಂಪಾರ್ಟೆನ್ಸ್ ಏನು ಈಗ ಅಗತ್ಯ ಇಲ್ಲ. ಅಕಸ್ಮಾತ್ ನಾವೇನೋ ಸೈಲೆಂಟ್ ಅಲ್ಲಿ ಇಟ್ಟಿದ್ರೆ ನಮ್ ಪ್ರಾಬ್ಲಮ್ ಅಪ್ಪ. ವಿದ್ಯಾರ್ಥಿಗಳು ಕಾಲ್ ಮಾಡ್ತಿರ್ತಾರೆ, ಅಥವಾ ಆಫೀಸಿಂದ ಏನಾದ್ರು ಬರ್ತಾ ಇರುತ್ತೆ ಕೆಲಸ, ಅಥವಾ ಬ್ಯಾಂಕ್ನವ್ರು ಏನಾದ್ರು ಕಾಲ್ ಮಾಡ್ತಿರ್ತಾರೆ, ಅಂತ ಕೆಲಸ ನಮದಿರುತ್ತೆ. ನಿಮ್ಮದು ಅಂತದ್ದೇನಿದೆ ರೀ, ಬಿಟ್ಟು ಬಿಡ್ರಿ. ಸ್ಟಾಪ್ ದಟ್ ಮೊಬೈಲ್, ಕೀಪ್ ಇಟ್ ಅವೇ ಇನ್ ಅ ಸೈಲೆಂಟ್ ಮೋಡ್. ಆಮೇಲೆ ಆ ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಆಮೇಲೆ ನಿಮ್ ಟೆಲಿಗ್ರಾಮೇ ಇರ್ಲಿ, ಏನೇ ಇರ್ಲಿ, ಈಗ ಎಲ್ಲಾನು ಬೇಡ. ಯೂಟ್ಯೂಬ್ ಇರ್ಲಿ, ಎಲ್ಲಾನು ಇರ್ಲಿ, ಅವೆಲ್ಲ ಸೈಡ್ ಅಲ್ಲಿ ಇರ್ಬೇಕು. ಬುಕ್ಸ್ ಒಂದೇ. ಬುಕ್ಸ್ ಯಾಕೆ ಹೇಳ್ತಾ ಇದ್ದೀನಿ ನಾನೀಗ, ಯಾಕಂತ ಅಂದ್ರೆ ಈಗ ಓದೋ ಹವ್ಯಾಸ ಬೆಳಿಬೇಕು ನಿಮ್ ಕಣ್ಣುಗಳಿಗೆ, ನಿಮ್ ಮೆದುಳಿಗೆ. ಓದಿದ್ದನ್ನ ಆದಷ್ಟು ಬೇಗ ಕ್ಯಾಪ್ಚರ್ ಮಾಡ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಬೆಳಿಬೇಕು. ಅದೀಗ 60 ದಿನದಲ್ಲಿ ಆಗ್ಬೇಕು. ಆಮೇಲೆ ಮಾಡ್ತೀನಿ ಅಂದ್ರೆ ಆಗಲ್ಲ, ಈಗಲೇ ಆಗ್ಬೇಕು ಅದು. ಅದನ್ನ ಮಾಡೋ ಕೆಪಾಸಿಟಿ ಇದೆ ಅಂತ ಅಂದ್ರೆ UPSC ಮಾಡಿ, ಇಲ್ಲ ಅಂದ್ರೆ ದಯವಿಟ್ಟು ಈ ಒಂದು ಮೆಥಡ್ ಅನ್ನ ಈಗ ಇಂಪ್ಲಿಮೆಂಟ್ ಮಾಡ್ಕೊಡ್ರಿ. ಇಂಪ್ಲಿಮೆಂಟ್ ಮಾಡೋಕ್ ನನ್ನಿಂದ ಆಗಲ್ಲ ಸರ್ ಅಂತ ಅಂದ್ರೆ ದಯವಿಟ್ಟು ಈ ಕ್ಷೇತ್ರವನ್ನು ನೀವು ಬಿಟ್ಟು ಹೊರಟು ಹೋಗ್ಬಿಡ್ರಿ. ಯಾಕಂದ್ರೆ ನಿಮಗೆ ನೀವ್ ಯಾಕೆ ಅನ್ಯಾಯ ಮಾಡ್ಕೊಳ್ತೀರಿ? ಇದು ಹುಡುಗಾಟ ಅಲ್ಲ. ಇಲ್ಲಿ ನೀವು ಜಸ್ಟ್ 35 ಮಾರ್ಕ್ಸ್ ತಗೊಂಡು ಪಾಸ್ ಆಗೋದಿಲ್ಲ. ಇದು ಡಿಗ್ರಿ ಎಕ್ಸಾಮು ಅಲ್ಲ, PUCನೂ ಅಲ್ಲ, SSLCನೂ ಅಲ್ಲ. ನೀವು 35 ಮಾರ್ಕ್ಸ್ ತಗೊಂಡ್ರು, 60 ಮಾರ್ಕ್ಸ್ ತಗೊಂಡ್ರು, ಎಸ್ ಗುಡ್, ಚೆನ್ನಾಗಿ ಮಾಡಿದ್ರಿ, ಒಳ್ಳೇದಾಯ್ತು ಅಂತ ನಿಮ್ಮನ್ನ ಯಾರು ಬಂದಿಲ್ಲಿ ಭುಜ ತಟ್ಟಲ್ಲ. ನಿಮ್ಮನ್ನ ಯಾವಾಗ ಭುಜ ತಟ್ತಾರೆ, ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಮಾತ್ರ. ಅದೊಂದೇ ನಿಮ್ ತಲೆಯಲ್ಲಿ ಗುರಿ ಇರಬೇಕು. ಬೇರೆ ನೀವ್ ಏನೇ ಮಾಡಿದ್ರು ಕೂಡ ವೇಸ್ಟ್ ಅದು. ಯಾಕೆ ಮಾಡ್ತೀರಿ ಅದನ್ನ? ಟ್ರೈ ಇಫ್ ಯು ಕ್ಯಾನ್. ಚಾಂಪಿಯನ್ ಆಗ್ಬೇಕಾಗಿದೆ ಇಲ್ಲಿ. ನೀವ್ಯಾರೋ ಜಸ್ಟ್ ಒಬ್ಬ ವಿದ್ಯಾರ್ಥಿ ಅಲ್ಲ, ಚಾಂಪಿಯನ್ ಆಗ್ಬೇಕು ನೀವು. ಚಾಂಪಿಯನ್ ಯಾವಾಗ ಆಗ್ತೀರಿ? ಈ ಮೆಥಡ್ಗಳನ್ನ ಫಾಲೋ ಮಾಡಿದಾಗ. ಸೊ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನೀವ್ ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದೆಲ್ಲ ತಿಳಿಸ್ತಾ ಹೋಗ್ತೀವಿ. ಆಡಿಯೋ ಮೆಸೇಜ್ ಹಾಕ್ತೀವಿ ನಮ್ಮ ಟೆಲಿಗ್ರಾಮ್ ನಲ್ಲಿ, ಇಲ್ಲ ಒಂದು ಕೋಟ್ ಆದ್ರೂ ಹಾಕಿರ್ತೀವಿ, ಅಥವಾ ಬರ್ದು ಒಂದು ಪಾಯಿಂಟ್ಸ್ ಏನಾದ್ರೂ ಕಳ್ಸಿರ್ತೀವಿ. ಮತ್ತೆ ಮ್ಯಾರಥಾನ್ ಸೆಷನ್, ಅದು ಇದು ಅದು ಅಂತ ಬಹಳಷ್ಟು ಇರುತ್ತೆ. ನಾನಾ ವಿಚಾರಗಳನ್ನ ನಿಮಗೆ ತೂರಿ ಬಿಡ್ತಿರ್ತಾರೆ. ಅವೆಲ್ಲ ಏನು ಬೇಡ. ಕೆಲವೊಂದು ಪ್ರೋಗ್ರಾಮ್ಸ್ ಇರುತ್ತೆ, ಸಿಸ್ಟಮೆಟಿಕ್ ಆಗಿ ಹೇಳ್ತಿರ್ತಾರೆ ನೋಡ್ರಿ. ಉದಾಹರಣೆಗೆ ಮ್ಯಾಪಿಂಗ್ ಕ್ಲಾಸಸ್ ಅನ್ನ ಮಾಡ್ತಾ ಇರ್ತಾರೆ, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಇರುತ್ತೆ, ಅವನ್ನ ಫಾಲೋ ಮಾಡಿ, ನೋ ಪ್ರಾಬ್ಲಮ್. ಬಟ್ ಈಗ ನೀವೇ ಓದ್ಬೇಕು, ನೀವೇ ತಿಳ್ಕೊಳ್ಬೇಕು. ಅದ್ರಲ್ಲಿ ನಾನು ಈಗಾಗಲೇ ಹಿಂದೆನೂ ಹೇಳಿದ್ದೀನಿ, ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಯಾವ್ದು ನಿಮಗೆ? ಎನ್ವೈರ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಯಾಕಂದ್ರೆ ತುಂಬಾ ಕಡಿಮೆ ಇದೆ ಪೇಜಸ್ ಅಲ್ಲಿ. ಆಮೇಲೆ ಜಿಯೋಗ್ರಫಿ ಪ್ಲಸ್ ಮ್ಯಾಪಿಂಗು, ಆಮೇಲೆ ಪಾಲಿಟಿ ಆದ ನಂತರ ಎಕನಾಮಿ, ಆಮೇಲೆ ಯಾವ್ದು ಉಳಿತು? ಎಸ್, ಈ 5 ಸಬ್ಜೆಕ್ಟ್ಗಳು ತುಂಬಾ ಮುಖ್ಯ ಆಗುತ್ತೆ. ಇದಾದ ನಂತರ ಆರ್ಟ್ ಅಂಡ್ ಕಲ್ಚರ್ ಮತ್ತೆ ಮಾಡರ್ನ್ ಹಿಸ್ಟ್ರಿಗೆ ನೀವು ಟೈಮ್ ಕೊಡಬಹುದು. ಜೊತೆಗೆ CSAT ಪ್ರತಿದಿನ ಪ್ರಾಕ್ಟೀಸ್ ಆಗಲೇಬೇಕು. ಕಾಂಪ್ರಹೆನ್ಷನ್ ಮಿಸ್ ಮಾಡ್ಕೊಳ್ಬೇಡ್ರಿ. ನೋಡ್ರಿ,
ವಿದ್ಯಾರ್ಥಿಗಳೇ, ಇದು ನನ್ನ ಒಂದು ನಿಮಗೆ ವಾರ್ನಿಂಗ್ ಅಂತ ಆದ್ರೂ ಅನ್ಕೊಡ್ರಿ, ಒಂದು ಸಲಹೆ ಆದ್ರೂ ಅನ್ಕೊಡ್ರಿ, ಕಿವಿ ಮಾತಾದ್ರೂ ಅನ್ಕೊಡ್ರಿ, ವಿನಂತಿ ಆದ್ರೂ ಅನ್ಕೊಡ್ರಿ. ಯಾಕಂದ್ರೆ ಒಂದು ನಿಮಗೆ ಗಣಿತ ಬರ್ಬೇಕು ಮ್ಯಾಥ್ಸ್, ಇಲ್ಲ ನಿಮಗೆ ಇಂಗ್ಲಿಷ್ ಬರ್ಬೇಕು. ಇವೆರಡು ನಿಮಗೆ ಬರ್ತಾ ಇಲ್ಲ ಅಂದ್ರೆ ಒಂದು 6 ತಿಂಗಳು ಟೈಮ್ ತಗೊಂಡು ಕಲೀರಿ. ಆಗಲ್ಲ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಯೂಟ್ಯೂಬ್ ನಲ್ಲಿ ಬಹಳಷ್ಟು ಫ್ರೀ ಸೋರ್ಸಸ್ ಇವೆ. ನಾವೇ ಇಂಗ್ಲಿಷ್ ಫ್ರೀ ಕೋರ್ಸ್ ಮಾಡಿದೀವಿ. ಮ್ಯಾಥ್ಸ್ ಅನ್ನ ಶ್ರೀನಿವಾಸ್ ಸರ್ ಅವ್ರು ತುಂಬಾ ಚೆನ್ನಾಗಿ ನಮ್ಮಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಓಕೆ, ಸೊ ಇವುಗಳನ್ನ ಫಾಲೋ ಮಾಡ್ಕೊಂಡು ಯಶಸ್ವಿ ಆಗ್ರಿ. ನನಗ್ ಬರಲ್ಲ ಸರ್, ಬರಲ್ಲ ಬರಲ್ಲ ಅಂತ ಕೂತ್ಕೊಳ್ಬೇಡ್ರಿ. ಡೇಟಾ ಹಾಕ್ಸ್ತಾ ಇದ್ರಲ್ವ ಮೊಬೈಲ್ಗೆ, ರಿಚಾರ್ಜ್ ಮಾಡಿರ್ತೀರಲ್ವಾ? ಕಮಾನ್, ಯು ಕ್ಯಾನ್ ಡೂ ಇಟ್, ಯು ವಿಲ್ ಡೂ ಇಟ್. ಓಕೆ, ಸೊ ನಾನು ಮೊದಲೇ ಹೇಳಿದ್ದೀನಿ, ಕತೆ ಹೇಳಿದೆ ಅಲ್ವಾ ನಿಮಗೆ? ಯಾವ ಕತೆ ಹೇಳಿದೆ? ಆ ಸ್ಕೈ ಅನ್ನುವಂತಹ ಬ್ರಿಟಿಷ್ ಸೈಕಲ್ ಟೀಮ್ ಬಗ್ಗೆ ಹೇಳಿದೆ. ಆ ಕೋಚ್ ಹೇಗೆ ಸ್ವಲ್ಪ 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 ಮಾಡಿಫಿಕೇಶನ್ ಮಾಡಿದ್ರೆ ನೋಡ್ರಿ, ಅಂತಹ ಪಾಯಿಂಟ್ಸ್ ಗಳನ್ನ ನಾವು ತಗೊಂಡ್ ಬರ್ತಾ ಇರ್ತೀವಿ. ಪಾಂಜನ ಐಎಸ್ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡ್ರಿ. ಆಮೇಲೆ ಟೆಲಿಗ್ರಾಮ್ ನಲ್ಲಿ ನಾವು ಬಹಳಷ್ಟು ಮಾಹಿತಿನ ಹಾಕ್ತೀವಿ 60 ದಿನದ ಒಂದು ಚಾಲೆಂಜ್ ಬಗ್ಗೆ. ಖಂಡಿತವಾಗ್ಲೂ ಯಶಸ್ವಿ ಆಗ್ತೀರಿ. ನಿಮ್ಮಲ್ಲಿ ಸಾಮರ್ಥ್ಯ ಇದೆ. ಓಕೆ, ನಿಮ್ಮಲ್ಲಿ ಸಾಮರ್ಥ್ಯ ಇದೆ. ಇವತ್ತೇ ಈ ಕ್ಷಣನೇ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ರಿ, ನೀವು ಪ್ರಿಲಿಮ್ಸ್ ಎಕ್ಸಾಮ್ ಬರೀಲಿಕ್ಕೆ ಹೋಗಿದ್ದೀರಿ, ನೀವು ಓದಿರುವಂತ ಟಾಪಿಕ್ ಗಳೇ ಬಂದಿದೆ ಅಲ್ಲಿ. ಆ ಟಾಪಿಕ್ ಗಳನ್ನ ನೀವು ತುಂಬಾ ಅಚ್ಚುಕಟ್ಟಾಗಿ ಓದ್ತೀರಿ, ಟಿಕ್ ಮಾರ್ಕ್ ಮಾಡ್ತೀರಿ, OMR ನ ಫಿಲ್ ಮಾಡ್ತೀರಿ, ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತೀರಿ. ರಿಸಲ್ಟ್ ಬಂದಿದೆ, ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ. ಎಸ್, ಐ ಕ್ಯಾನ್, ಐ ಸಿ ಅಂತ ಕಮೆಂಟ್ ಮಾಡ್ರಿ. ನಾನು ನೋಡ್ಬೇಕು. ಅಕ್ಸೆಪ್ಟ್ ದಿಸ್ ಚಾಲೆಂಜ್ ಅಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. ಆಲ್ ದಿ ಬೆಸ್ಟ್.